ನಿನ್ನೆ ದಿವಸ ಕೃಷ್ಣ ಮತ್ತು ಬಲರಾಮರಿಬ್ಬರು ಕೂಡ ಉಪನೀತರಾಗಿ ಅವಂತಿಪುರ ಅಂದ್ರೆ ಉಜ್ಜಯಿನಿಯಲ್ಲಿ ವಾಸ ಮಾಡ್ತಿದ್ದಂತಹ ಕಾಶ್ಯಪ ಗೋತ್ರೀಯನಾದಂತಹ ಸಂದೀಪನಿಯನ್ನುವಂತಹ ಮುನಿಯ ಬಳಿಗೆ ವಿದ್ಯಾಭ್ಯಾಸಕ್ಕಾಗಿ ತೆರಳಿದಂತಹ ಘಟನೆಯನ್ನು ನೋಡಿದ್ವಿ. 64 ದಿವಸ ಅವರ ಬಳಿ ಇದ್ದು ಸಕಲ ಶಾಸ್ತ್ರಗಳನ್ನು ಎಲ್ಲ ಕಲೆಗಳನ್ನ ಅಧ್ಯಯನ ಮಾಡಿದರು ಅಂತ ಮಾಹಿತಿಯನ್ನು ನೋಡಿದ್ವಿ ಹರಿವಂಶ ಮತ್ತು ಭಾಗವತದಲ್ಲಿ. ಆ 64 ಬಗೆಯ ಕಲೆಗಳು ಯಾವ್ಯಾವುದು ಅಂತಂದ್ರೆ ಗೀತ, ವಾದ್ಯ, ನೃತ್ಯ, ಆಲೇಖ್ಯ, ವಿಶೇಷ ಕಥೆಯ ಇತ್ಯಾದಿಗಳು. ಗೀತ ಅಂದ್ರೆ ಹಾಡುಗಾರಿಕೆ, ವಾದ್ಯ ಅಂದ್ರೆ ವೀಣೆ, ವೇಣು, ಮೃದಂಗ ಮೊದಲಾದಂತಹ ವಾದ್ಯಗಳಿಂದ ನುಡಿಸುವುದು. ನೃತ್ಯ ಅಂದ್ರೆ ಭರತನಾಟ್ಯ, ಆಲೇಖ್ಯ ಅಂದ್ರೆ ಚಿತ್ರರಚನೆ, ವಿಶೇಷ ಕಥೆಯ ಅಂದ್ರೆ ವಿಶೇಷಕ ಅಂದ್ರೆ ತಿಲಕ, ಮನೆಯಲ್ಲಿ ವಿವಿಧ ರೀತಿಯಾದಂತಹ ತಿಲಕಗಳನ್ನ ಹಚ್ಕೊಳ್ಳೋದಕ್ಕೆ ವಿಶೇಷ ಕಥೆಯ ಅಂತ ಕರೀತಾರೆ. ಆ ಬಳಿಕ 6ನೇದ್ದು ತಂಡುಲ ಕುಸುಮ ಬಲಿ ವಿಕಾರ ಅಂತೇಳಿ ಅಕ್ಕಿಗಳನ್ನು ತಗೊಂಡು ಆ ಅಕ್ಕಿಗಳಿಗೆ ವಿವಿಧ ರೀತಿಯಾದಂತಹ ಬಣ್ಣಗಳನ್ನು ಬಳಿದು ಆ ಬಣ್ಣದ ಅಕ್ಕಿಗಳು ಮತ್ತು ಹೂಗಳಿಂದ ದೇವರ ಎದುರಿಗೆ ವಿವಿಧ ರೀತಿಯಾದಂತಹ ಚಿತ್ರಗಳನ್ನು ರಚಿಸುವುದಕ್ಕೆ ತಂಡುಲ ಕುಸುಮ ಬಲಿ ವಿಕಾರ ಅಂತ ಕರೀತಾರೆ. ತಂಡುಲ ಅಂದ್ರೆ ಅಕ್ಕಿ, ಕುಸುಮ ಅಂದ್ರೆ ಹೂವು, ಅವುಗಳಿಂದ ಬಲಿ ಅಂದ್ರೆ ರಂಗೋಲಿ, ಒಂದು ನೆಲದ ಮೇಲೆ ರಚನೆ ಮಾಡುವಂತಹ ಚಿತ್ರ ಅಂತ ಅರ್ಥ. 7ನೇದು ಪುಷ್ಪಾಸ್ತರಣ ಅಂತ ಹೂಗಳನ್ನ ನೆಲದ ಮೇಲೆ ಹರಡಿ ಅಲಂಕಾರ ಮಾಡೋದು. 8ನೇದ್ದು ದಶನ ವಸನ ಅಂಗರಾಗ, ಮೈ, ಮುಖ ಇತ್ಯಾದಿಗಳಿಗೆ ಮತ್ತು ಹಲ್ಲು ಇತ್ಯಾದಿಗಳಿಗೆ ವಿವಿಧ ರೀತಿಯಾದಂತಹ ಅಲಂಕಾರವನ್ನು ಮಾಡ್ಕೊಳ್ಳೋದು. ದಶನ ಅಂದ್ರೆ ಹಲ್ಲು, ವಸನ ಅಂದ್ರೆ ಬಟ್ಟೆ ಇತ್ಯಾದಿಗಳು, ಅವುಗಳಿಗೆ ಅಂಗರಾಗ ವಿವಿಧ ರೀತಿಯಾದಂತಹ ಬಣ್ಣಗಳನ್ನ ಹಚ್ಕೊಳ್ಳೋದಕ್ಕೆ ದಶನ ವಸನಾಂಗರಾಗ ಅಂತ ಹೇಳ್ತಾರೆ. 9ನೇದು ಮಣಿಭೂಮಿಕಾ ಕರ್ಮ ಅಂದ್ರೆ ರತ್ನಾಲಂಕಾರ ಕಾರ್ಯ, ರತ್ನಗಳಿಂದ ಆಭರಣಗಳನ್ನು ತಯಾರು ಮಾಡುವುದು ಮತ್ತು ವಿವಿಧ ರೀತಿಯಾದಂತಹ ಅಲಂಕಾರಗಳನ್ನು ಮಾಡುವುದಕ್ಕೆ ಮಣಿಭೂಮಿಕಾ ಕರ್ಮ ಅಂತ ಹೆಸರು. 10ನೇದ್ದು ಶಯನ ರಚನ, ಹಾಸಿ ಸಿಂಗಾರ ಮಾಡುವುದಕ್ಕೆ ಶಯನ ರಚನ ಅಂತ ಹೇಳ್ತಾರೆ. ಇಲ್ಲಿ ನಾವು ಗಮನಿಸಬೇಕಾದ ಸಂಗತಿ ಏನಂದ್ರೆ 64 ಕಲೆಗಳು ಅಂತಂದ್ರೆ ಒಟ್ಟಾರೆ ಎಲ್ಲಾ ಕಲೆಗಳನ್ನು ನಾವು ಒಮ್ಮೆ ವಿಮರ್ಶೆ ಮಾಡಿ ನೋಡಿದ್ರೆ ಪಾರಮಾರ್ಥಿಕತೆಗೆ ಸಂಬಂಧಪಟ್ಟಂತಹ ಕಲೆಗಳು ಅಲ್ಲಿ ಇರೋದು ಹೌದು, ಮಂತ್ರ, ಮಣಿ ಇತ್ಯಾದಿಗಳನ್ನು ಉಪಯೋಗ ಮಾಡುವಂತಹ ಕಲೆಗಳು ಹೌದು, ಮತ್ತು ಐಹಿಕ ಜೀವನದಲ್ಲಿ ಮನುಷ್ಯ ಸಕಲ ರೀತಿಯಾದಂತಹ ಸುಖವನ್ನು ಯಾವ ತರ ಅನುಭವಿಸಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಎಲ್ಲಾ ರೀತಿಯಾದಂತಹ ಮಾಹಿತಿ ಈ ಕಲೆಗಳಲ್ಲಿ ಸಿಗೋದು. ಅಂತೂ 64 ಕಲೆಗಳನ್ನ ಕಲಿತವ ಇಲ್ಲಿಯೂ ಸುಖಿಯಾಗಿದ್ದು ಪರಲೋಕದಲ್ಲಿ ಕೂಡ ಸಕಲ ರೀತಿಯಾದಂತಹ ಸುಖವನ್ನು ಪಡ್ಕೊಳ್ಳಿಕ್ಕೆ ಅವನಿಗೆ ಸಾಧ್ಯ ಆಗುವಂತ ಎಲ್ಲಾ ಅವಕಾಶಗಳು ಅದರಿಂದ. ಹಾಗಾಗಿ ನಾವು ಬಹುತೇಕರು ಮಲ್ಕೊಳ್ಳೋದು ಇತ್ಯಾದಿಗಳಿಗೆ, ಅದರಲ್ಲೂ ಭಾರತೀಯರು ಮಲಗುವ ಮನೆ ಮತ್ತು ಅಡಿಗೆ ಮನೆ ಇತ್ಯಾದಿಗಳಿಗೆ ಬಹಳ ಗಮನ ಕೊಡುವಂಥವ್ರಲ್ಲ, ಬೇಕಾಬಿಟ್ಟಿಯಾಗಿ ಮಾಡುವವರು, ನಾವು ಅನಿವಾರ್ಯ ಅಂತ ತಿಳ್ಕೊಂಡು ಮಾಡುವವರು. ಆದರೆ ಅಲ್ಲಿ ಒಂದು ಸೊಗಸಿದೆ, ಮಲ್ಕೊಳ್ಳುವ ಮನೆಯನ್ನು ಕೂಡ ಶೃಂಗಾರ ಮಾಡುವುದು, ಅದನ್ನು ಬಹಳ ಪದ್ಧತಿ ಪ್ರಕಾರ ಮಾಡುವುದಕ್ಕೆ ಸೊಗಸಿದೆ. ಅದಕ್ಕೆ ಶಯನ ರಚನಾ ಅಂತ ಕರೀತಾರೆ.